ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಸಹ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಸ್ಪೆಷಲಿ ಫಾರ್ ದ ಗರ್ಲ್ಸ್ ಅಥವಾ ವುಮೆನ್ಸ್. ಏನಪ್ಪ ಇದು, ದೀಪಾವಳಿ ಆದಮೇಲೂ ಸಹ ಪಟಾಕಿ ಇದು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಆಲ್ಮೋಸ್ಟ್ ದೀಪಾವಳಿಗೆ ನಾವೆಲ್ಲರೂ ದೀಪ ಎಲ್ಲ ಹಚ್ಚಿರ್ತೀವಿ, ಚೆನ್ನಾಗಿರೋ ದೀಪ ಎಲ್ಲ ತಂದಿರ್ತೀವಿ, ಡಿಸೈನ್ ಆಗಿರೋದು, ಸ್ಟೈಲಿಶ್ ಆಗಿರೋದೆಲ್ಲ. ಬಟ್ ದೀಪಾವಳಿ ಆದಮೇಲೆ ಅದನ್ನು ಹೇಗೆ ಸ್ಟೋರ್ ಮಾಡೋದು ಅಂತಂತ ತುಂಬ ಪರದಾಡ್ತಾ ಇರ್ತೀವಿ. ಸ್ಪೆಷಲಿ ಈ ವಿಡಿಯೋ ಫಾರ್ ದೋಸ್ ಥಿಂಗ್ಸ್. ಓಕೆ, ಸೊ ನಾವಿಲ್ಲಿ ಫಸ್ಟು ನೋಡ್ತಾ ಇರ್ಬೋದು, ನಾನಿಲ್ಲಿ ಆಲ್ರೆಡಿ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ನಮ್ಮ ದೀಪದ ಬತ್ತಿ ಆಗಿರ್ಬೋದು, ಎಣ್ಣೆ ಆಗಿರ್ಬೋದು, ಪ್ರತಿಯೊಂದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಬೇಕು. ಫಸ್ಟು ಅದನ್ನೆಲ್ಲ ನೀಟಾಗಿ ತೆಗೆದಿಟ್ಕೋಬೇಕು. ಹಾಗೆ ಇಲ್ಲಿ ನಾನು ಒಂದು ಟಿಶ್ಯೂ ಪೇಪರ್ ಆದರೂ ಯೂಸ್ ಮಾಡ್ಬೋದು, ಅಥವಾ ಈ ಥರ ಬ್ರೌನ್ ಕಲರ್ ಪೇಪರ್ಸ್ ಇದ್ರೂ ಸಹ ಯೂಸ್ ಮಾಡ್ಬೋದು. ಫಸ್ಟು ನಾನು ಜೆಂಟಲಾಗಿ ಈ ಗ್ಲಾಸ್ ಐಟಮ್ಸ್ ಎಲ್ಲ ಏನಿದೆ ಅದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನಾನು ದೀಪ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟೇ ದೀಪ ಕ್ಲೀನ್ ಮಾಡಿ ಆಮೇಲೆ ಗ್ಲಾಸ್ ಐಟಮ್ ಕ್ಲೀನ್ ಮಾಡಿಬಿಡಿ. ಬಿಕಾಸ್ ಇಲ್ಲಿ ಎಣ್ಣೆ ಎಲ್ಲ ಇದ್ದರೆ ಅದಕ್ಕೆ ಅಂಟ್ಕೊಳ್ಳೋ ಚಾನ್ಸಸ್ ಎಲ್ಲ ಜಾಸ್ತಿ ಇದೆ. ಸೊ ನಾನು ನೀಟಾಗಿ ಯಾವುದ್ರಲ್ಲಿ ಜಾಸ್ತಿ ಎಣ್ಣೆ ಇಲ್ಲ ಫಸ್ಟ್ ಅದನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಆಮೇಲೆ ಲಾಸ್ಟಲ್ಲಿ ಯಾವುದ್ರಲ್ಲಿ ಜಾಸ್ತಿ ಎಣ್ಣಿದೆ ಅದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ನೆಕ್ಸ್ಟ್ ಇಲ್ಲಿ 2 ಪಾತ್ರೆಯಲ್ಲಿ ಬಿಸಿನೀರು ತೊಗೊಳ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ದೊಡ್ಡ ಪಾತ್ರೆಯಲ್ಲಿ ಒಂದು ಸ್ವಲ್ಪ ಜಾಸ್ತಿ ಬಿಸಿ ಇದೆ, ಹಾಗೆ ಚಿಕ್ಕ ಪಾತ್ರೆಯಲ್ಲಿ ತೊಗೊಂಡಿರೋದು ನಾನು ಸ್ವಲ್ಪ ಲೈಟಾಗಿ ಬಿಸಿ ಇದೆ, ನಾನು ಟಚ್ ಮಾಡ್ಬೋದು ಆರಾಮಾಗಿ. ಸೊ ಇದಕ್ಕೆ ನಾನು ಯಾವುದೇ ರೀತಿ ಕೆಮಿಕಲ್ ಏನು ಯೂಸ್ ಮಾಡಲ್ಲ, ನಾವು ಮಾಮೂಲಿ ವಿಮ್ ಏನಿದೆ ಅದಷ್ಟೇ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಸೋಪಿನ ಪೌಡರು ಅಥವಾ ಶಾಂಪೂ ಅದನ್ನೆಲ್ಲ ಯೂಸ್ ಮಾಡ್ಬೋದು, ಇಲ್ಲ ಅಂದ್ರೂ ಸಹ ಜಸ್ಟ್ ವಿಮ್ ಯೂಸ್ ಮಾಡಿದ್ರೂ ಸಾಕು. ಬಟ್ ನೀವೇನು ಎಷ್ಟು ದೀಪ ತೊಗೊಳ್ತಾ ಇದ್ದೀರಾ ಅದ್ರ ಮೇಲೆ ವಿಮ್ ಕ್ವಾಂಟಿಟಿ ಜಾಸ್ತಿ ಹಾಕ್ಕೋಬೇಕಷ್ಟೆ. ಓಕೆ, ಸೊ ನಾನಿಲ್ಲಿ 3 + 2 5 ದೀಪ ಇದೆ, 3 ಗ್ಲಾಸ್ ಐಟಮ್ ಇದೆ. ಸೊ ನಾನು ಅಷ್ಟೇ ತೊಗೊಳ್ತಾ ಇದ್ದೀನಿ. ಇಲ್ಲಿ ಬಿಸಿ ಇರೋ ಪಾತ್ರೆಗೆ ನಾನೇನು ಮಣ್ಣಿನ ದೀಪ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲ ನಾನು ನೀಟಾಗಿ ಮುಳುಗೋ ಥರ ಹಾಕೊಳ್ತಾ ಇದ್ದೀನಿ ದೀಪ ಎಲ್ಲ. ಸೊ ನೀವು ಇದಕ್ಕಿಂತ ದೊಡ್ಡ ಪಾತ್ರೆ ಇದ್ದರೆ ಇನ್ನೂ ಒಳ್ಳೇದು. ಆ್ಯಕ್ಚುಲಿ ನೀಟಾಗಿ ಸ್ಪ್ರೆಡ್ ಆಗುತ್ತೆ. ಸೊ ಅದಕ್ಕೆ ನಾನು ಈ ಚಿಕ್ಕ ಪಾತ್ರೆಯಲ್ಲಿ ತೊಗೊಂಡಿದ್ದೆ ಅಂತ ಇದರಲ್ಲೇ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಫಸ್ಟ್ ನಾನು ದೊಡ್ಡದು ಯಾವುದು ಮಣ್ಣಿನ ದೀಪ ಎಲ್ಲ ಇದೆ ಅದನ್ನೆಲ್ಲ ಹಾಕ್ಕೊಂಡಾದ್ಮೇಲೆ ಚಿಕ್ಕ ದೀಪಗಳು ಹಾಕ್ಕೊಳ್ತಾ ಇದ್ದೀನಿ. 2 ಇದೆ ಚಿಕ್ಕ ದೀಪ. ಸೊ ಅದು ಆರಾಮಾಗಿ ಕೆಳಗಡೆ ಗ್ಯಾಪಲ್ಲಿ ಹೋಗ್ಬಿಡುತ್ತೆ, ಯಾವುದೇ ರೀತಿ ತೊಂದರೆ ಏನಿಲ್ಲ. ಓಕೆ, ಸೊ ಇದಾದಮೇಲೆ ನಾನು ಇಲ್ಲಿ ಬೆಚ್ಚಗಿದೆ ಎಲ್ಲ ನೀರು, ಗ್ಲಾಸ್ ಐಟಮ್ ಆಗಿರೋದ್ರಿಂದ ತುಂಬ ಬಿಸಿ ತೊಗೊಬೇಡಿ, ಮೇ ಬಿ ಒಡೆಯೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ವಿಮ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಗ್ಲಾಸ್ ಐಟಮ್ಸ್ 3 ಏನಿದೆ ಲ್ಯಾಂಪ್ ಥರ ಇದೆ ಅಲ್ಲ ಅದನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ನೋಡ್ಕೊಂಡು ಹಾಕ್ಕೊಳ್ಳಿ, ಕೈ ಕಟ್ಟಾಗೋ ಚಾನ್ಸಸ್ ಎಲ್ಲ ಇರುತ್ತೆ. ನೀಟಾಗಿ ನೋಡಿಕೊಂಡು ಡಿಪ್ ಮಾಡ್ಕೊಳ್ಳಿ. ಅದಾದಮೇಲೆ ನಾನು ಇದನ್ನು 2 hours ಹಾಗೆ ನೆನೆಯೋದಕ್ಕೆ ಅಂತ ಬಿಡ್ತೀನಿ. ಸೊ ಇದಾದಮೇಲೂ ಸಹ ನೀವು ಇನ್ನೊಂದು ಸಲ ಬೇಕಾದರೂ ಬೇರೆ ನೀರಲ್ಲೂ ಸಹ ಇದು ಮಾಡ್ಬೋದು. ಸೊ ಅದಕ್ಕೆ ನನಗೆ 2 hours ಸಾಕು ಅಂತ ಅನ್ನಿಸ್ತು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಆಫ್ಟರ್ 2 hours ನಾನು ವಾಶ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಹೊಸ ಟೂತ್ ಬ್ರಷಿಂದ ಆದರೂ ವಾಶ್ ಮಾಡ್ಕೊಳ್ಳಿ. ಅದರ್ವೈಸ್ ದೀಪದ ಐಟಮ್ ಹಾಕಿರೋದ್ರಿಂದ ಯೂಸ್ ಮಾಡಿರೋ ಬ್ರಷ್ ಆಗಿರ್ಬೋದು ಅಥವಾ ಅಡುಗೆ ಮನೆ ಪಾತ್ರೆ ತೊಳೆದಿರೋ ಬ್ರಷ್ ಬೇಡ ಅಂತ ನನಗನ್ಸುತ್ತೆ. ನಿಮ್ಗೆ ಹೇಗೆ ಆಗುತ್ತೆ ನಿಮ್ಮ ಕನ್ವೀನಿಯೆಂಟ್ ಅದು. ಓಕೆ, ಸೊ ಇಲ್ಲಿ ನೀವು ವಿಮ್ ಮೂಲಕ ಆದರೂ ಯೂಸ್ ಮಾಡ್ಕೊಬೋದು ಅಥವಾ ಪಿತಾಂಬರಿ, ನೀವು ಯಾವುದಾದ್ರೂ ಓಕೆ ಅದ್ರ ಮೂಲಕನಾದರೂ ಯೂಸ್ ಮಾಡ್ಕೊಂಡು ನೀಟಾಗಿ ವಾಶ್ ಮಾಡಿಕೊಂಡ್ರೆ ಸಾಕು ತಣ್ಣೀರಲ್ಲಿ. ನಾನು ಇವಾಗೆಲ್ಲ ನೀಟಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಇದು ಹೊಸ ಬ್ರಷ್ ಇಟ್ಕೊಂಡಿದ್ದೀನಿ ನಾನು. ಸೊ ಅದರಲ್ಲಿ ನಾನು ನೀಟಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಆ ಕಪ್ಪು ಕಲರ್ ಎಲ್ಲ ಹೋಗಬೇಕು ಅಂತಂದರೆ ನೀವು ಇನ್ನೊಂದು ಸ್ವಲ್ಪ ಪ್ರೆಷರ್ ಹಾಕಿ ವಾಶ್ ಮಾಡಬೇಕು. ಸೊ ಅದಕ್ಕೆ ನಾನು ಅಷ್ಟೇ ಸಾಕು ಅಂತ ಹೇಳಿ ನೀಟಾಗಿ ಎಲ್ಲದನ್ನು ಹಾಗೆ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ವಾಶ್ ಮಾಡಿರೋ ಐಟಮ್ಸ್ ಎಲ್ಲ ನಾನು ನೀಟಾಗಿ ಒಂದು ತಟ್ಟೆಲಿ ಹಾಕಿ ಜೋಡಿಸ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಗ್ಲಾಸ್ ಐಟಮ್ ಎಲ್ಲ ವಾಶ್ ಮಾಡಬೇಕಾದ್ರೆ ಕೈ ಕಟ್ಟಾಯಿತು. ಸೊ ನೀವು ಸಹ ಕೇರ್ಫುಲ್ಲಾಗಿ ವಾಶ್ ಮಾಡಿ ಗ್ಲಾಸ್ ಐಟಮ್ ಆದರೆ. ಇದನ್ನು ನಾನು ನೈಟ್ ವಾಶ್ ಮಾಡಿರೋದ್ರಿಂದ ನಾಳೆ ಮಧ್ಯಾಹ್ನದ ತನಕ ಒಂದು ಸ್ವಲ್ಪ ಆರೋದಕ್ಕೆ ಬಿಟ್ಟು ಬಿಸಿಲಲ್ಲಿ ಒಂದು ಸ್ವಲ್ಪ ಇಟ್ಟಿದ್ದೆ. ಸ್ವಲ್ಪ ತೇವಾಂಶ ಏನಾದರೂ ಇದ್ದರೆ ಒಂದು ಸ್ವಲ್ಪ ಬಿಸಿಲಲ್ಲಿ ಹೋಗಿಬಿಡ್ಲಿ ಅಂತ. ಇದು ನಾಳೆ ಮಧ್ಯಾಹ್ನ ನಾನು ತೆಗಿತಾ ಇರೋದು. ಇವಾಗ ಆಲ್ರೆಡಿ ಎಲ್ಲ ನೀಟಾಗಿ ಒಣಗಿದೆ. ಸೊ ಗ್ಲಾಸ್ ಐಟಮ್ ಸಹ ತುಂಬ ಚೆನ್ನಾಗಿ ಒಣಗಿದೆ. ಸೊ ಯಾವುದೇ ರೀತಿ ಮಾಯ್ಶ್ಚರೈಸರ್ ಏನೂ ಇಲ್ಲ ನಾನು ಆದಷ್ಟು ಬೇಗ ಮಾಡಬೇಕು ಅಂತಂದರೆ ಒಂದು ಡ್ರೈ ಕ್ಲಾತಲ್ಲಿ, ನಿಮಗೆ ಟೈಮ್ ಜಾಸ್ತಿ ಇಲ್ಲ ಅಂತಂದರೆ ಒಂದು ಡ್ರೈ ಕ್ಲಾತಲ್ಲಿ ನೀಟಾಗಿ ಒರೆಸ್ಕೋಬೇಕಷ್ಟೆ. ಗ್ಲಾಸ್ ಐಟಮ್ ಮಾತ್ರ ಕೇರ್ಫುಲ್ಲಾಗಿ ಒರೆಸ್ಕೊಳ್ಳಿ.
ಒರೆಸ್ಬಿಟ್ಟು ಫ್ಯಾನ್ ಕೆಳಗಡೆ ಇಟ್ರೂ ಸಾಕು. ಅದರಲ್ಲಿ ಮಾಯ್ಶ್ಚರೈಸರ್ ಕಂಟೆಂಟ್ ಏನಿದೆ ಅವೆಲ್ಲ ಹೋಗ್ಬಿಡುತ್ತೆ. ಸೊ ಇದಾದಮೇಲೆ ನಾನು ಇದನ್ನು ಪ್ಯಾಕ್ ಮಾಡ್ಕೊಳ್ಬೇಕು. ಸೊ ನೀಟಾಗಿ ಪ್ಯಾಕ್ ಮಾಡೋದಕ್ಕೆ ನಾನು ಪೇಪರ್ಸ್ ಯೂಸ್ ಮಾಡ್ತಾ ಇದ್ದೀನಿ. ನಾರ್ಮಲ್ ನ್ಯೂಸ್ ಪೇಪರ್ಸ್ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವ ಪೇಪರ್ ಇದೆ, ವೈಟ್ ಶೀಟ್ ಯಾವುದಾದ್ರೂ ಓಕೆ, ನೀವು ಯೂಸ್ ಮಾಡ್ಬೋದು. ನೀವು ಈ ಥರ ನ್ಯೂಸ್ ಪೇಪರಲ್ಲಿ ಪ್ಯಾಕ್ ಮಾಡಿಟ್ರೆ ಆಲ್ಮೋಸ್ಟ್ ಡೆಫಿನೆಟ್ಲಿ ನಾವು ಈ ವರ್ಷ ದೀಪಾವಳಿ ಬಿಟ್ಟರೆ ನೆಕ್ಸ್ಟ್ ದೀಪಾವಳಿಗೆ ಈ ದೀಪ ಎಲ್ಲ ಯೂಸ್ ಮಾಡೋದು. ಸೊ ಅಲ್ಲಿ ತನಕ ಒಂದೊಂದ್ಸಲ ತಂಪಿಗಾಗಿರ್ಬೋದು, ಬಿಸಿಲಿಗಾಗಿರ್ಬೋದು, ಒಂಥರ ಬುಸ್ಟ್ ಬಂದಾಗ ಥರ ಎಲ್ಲ ಆಗಿರೋ ವೈಟ್ ಪ್ಯಾಚಸ್ ಥರ ಎಲ್ಲ ಆಗಿರುತ್ತೆ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕಂದ್ರೆ ನೀಟಾಗಿ ನ್ಯೂಸ್ ಪೇಪರಲ್ಲಿ ನಾವು ಕಟ್ಟಿಟ್ರೆ ಬೆಟರ್. ಓಕೆ, ಸೊ ನಾನಿಲ್ಲಿ ನೋಡ್ಬೋದು ಒಂದು ಸ್ವಲ್ಪ ಮಂದವಾಗಿ ಅಂತಂದ್ರೆ ಒಂದು ಸ್ವಲ್ಪ ಏನು ಹೇಳ್ತಾರೆ ಗಟ್ಟಿಯಾಗಿರಲಿ ಅಂತ 2 ಶೀಟ್ ಥರ ಯೂಸ್ ಮಾಡ್ಕೊಂಡಿದ್ದೀನಿ. ಒಂದು ನ್ಯೂಸ್ ಪೇಪರ್, ಒಂದು ಸೈಡ್ ನ್ಯೂಸ್ ಪೇಪರ್ನ ನಾನು 2 ಫೋಲ್ಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ನೀವು ಇಲ್ಲಿ ನೋಡ್ಬೋದು. ಫಸ್ಟ್ ನಾನು ಏನು ಮಾಡ್ತಾಯಿದ್ದೀನಿ, ಮಧ್ಯದಲ್ಲಿ ದೀಪ ಇಟ್ಕೊಂಡು ಅದು ಒಳಗಡೆ ಆ್ಯಕ್ಚುಲಿ ನೀಟಾಗಿ ಫಿಟ್ ಆಗ್ತಿರ್ಲಿಲ್ಲ ಅಂತ ಒಂದು ಸ್ವಲ್ಪ ಕಾರ್ನರ್ನ ನಾನು ಕಟ್ ಮಾಡಿಕೊಂಡು ಅದರೊಳಗಡೆ ನ್ಯೂಸ್ ಪೇಪರ್ ಹಾಕಿ ಫಿಲ್ ಮಾಡ್ತಾಯಿದ್ದೀನಿ. ಸೊ ಈವನ್ ಯಾವುದಾದ್ರೂ ಒಂದು ಸ್ವಲ್ಪ ತೇವಾಂಶ ಏನಾದರೂ ಇತ್ತು ಅಂತಂದರೆ ಈ ನ್ಯೂಸ್ ಪೇಪರು ಸಹ ಅದನ್ನು ಹೀರ್ಕೊಂಡ್ಬಿಡುತ್ತೆ. ಸೊ ನಾವು ನೆಕ್ಸ್ಟ್ ಇಯರ್ ತನಕ ಏನೂ ಹಾಳಾಗೋದಿಲ್ಲ, ಏನಾಗೋದಿಲ್ಲ. ನೀವು ಈ ಮೆಥಡ್ನ ನೀಟಾಗಿ ಯೂಸ್ ಮಾಡ್ಬೋದು. ನೀವು ನೋಡ್ತಾ ಇರ್ಬೋದು ನಾನು ಯಾವ ಥರ ಪ್ಯಾಕ್ ಮಾಡ್ತಾ ಇದ್ದೀನಿ ಅಂತಂತ. ಇದು ತುಂಬ ಸಿಂಪಲ್. ನಿಮಗೆ ಯಾವ ಥರ ಬೇಕು, ನಿಮ್ಗೆ ಯಾವುದು ಕರೆಕ್ಟ್ ಅನಿಸುತ್ತೆ ಆ ಥರ ನೀವು ಪ್ಯಾಕ್ ಮಾಡ್ಕೊಬೋದು. ಓಕೆ, ಸೊ ಒಂದು ಸ್ವಲ್ಪ ಮಂದ ತೊಗೊಂಡಿರೋದ್ರಿಂದ ನಾನು ಆ ಕಡೆ ಈ ಕಡೆ ಒಂದು ಸ್ವಲ್ಪ ಬೇರೆ ದೀಪಕ್ಕೆಲ್ಲ ಟಚ್ ಆದರೂ ಸಹ ಯಾವುದೇ ರೀತಿ ಡ್ಯಾಮೇಜ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಾನು 2 ಫೋಲ್ಡ್ ತೊಗೊಂಡಿದ್ದೀನಿ ನ್ಯೂಸ್ ಪೇಪರ್ನ. ಇದೇ ಥರ ನಾನು ಬೇರೆ ದೀಪಗಳನ್ನ ಸಹ ಪ್ಯಾಕ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ನಾನು ಈ ದೀಪಕ್ಕೆ ಆ್ಯಕ್ಚುಲಿ ಇದು ಚಿಕ್ಕದಾಗಿರೋದ್ರಿಂದ ಫಸ್ಟು ಅರ್ಧ ಕಟ್ ಮಾಡಿಕೊಂಡು ನ್ಯೂಸ್ ಪೇಪರ್ನ ಅದನ್ನು ಮತ್ತೆ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೇನು ಫುಲ್ ನ್ಯೂಸ್ ಪೇಪರೇ ನೆಸೆಸಿಟಿ ಇರಲಿಲ್ಲ. ದೀಪ ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ನಾನು ಈಸಿಯಾಗಿ ನಾನು ಸಿಂಪಲಾಗಿ ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ಫಸ್ಟ್ ಎಡ್ಜಸ್ ಎಲ್ಲ ನೀಟಾಗಿ ಫೋಲ್ಡ್ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಈ ಥರ ಎಡ್ಜಸ್ ಎಲ್ಲ ಫಸ್ಟು ನೀಟಾಗಿ ಫೋಲ್ಡ್ ಮಾಡಿಕೊಂಡು ಅದನ್ನು ಮಧ್ಯಕ್ಕೆ ಇಟ್ಕೊಂಡ್ರೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಕವರ್ ಆಗುತ್ತೆ, ಎಲ್ಲೂ ಸಹ ಗ್ಯಾಪ್ ಕಾಣಿಸೋದಿಲ್ಲ. ಸೊ ಅದಾದಮೇಲೆ ಈ ಥರ ಸಿಗಿಸಿದ್ರೆ ಆಯಿತು. ನೀವು ಪ್ಲಾಸ್ಟರ್ ಹಾಕಬೇಕು ಅದು ಯಾವುದು ನೆಸೆಸಿಟಿ ಇಲ್ಲ, ಆರಾಮಾಗಿ ಆಗುತ್ತೆ. ಸೊ ಇದೇ ಥರ ನಾನು ಇನ್ನೊಂದು ದೀಪನೂ ಸಹ ಅದೇ ಥರ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಫೈನಲಿ ಗ್ಲಾಸ್ ಐಟಮ್. ಸೊ ನಾನು ಆವಾಗಲೇ ಹೇಳಿದಾಗೆ ತುಂಬ ಕೇರ್ಫುಲ್ಲಾಗಿ ಮಾಡಿ, ಎಡ್ಜಸ್ ಎಲ್ಲ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಸೊ ಇದನ್ನು ನಾನು ಆ್ಯಕ್ಚುಲಿ ನ್ಯೂಸ್ ಪೇಪರ್ ಅರ್ಧದಲ್ಲಿ ಅರ್ಧ ತೊಗೊಂಡಿರೋದು. ಅದನ್ನು ನೀಟಾಗಿ ಯಾವ ಥರ ಫೋಲ್ಡ್ ಮಾಡೋದಕ್ಕಾಗುತ್ತೆ ಅಂತ ಫಸ್ಟು ಚೆಕ್ ಮಾಡಿಕೊಂಡು, ಸೊ ನಾನು ಈ ಥರ ಇಟ್ಕೊಂಡು ಮಧ್ಯದಲ್ಲಿ ಈ ಗ್ಲಾಸ್ ಐಟಮ್ ಇಟ್ಕೊಂಡು ಸುತ್ತ ಸ್ವಲ್ಪ ನ್ಯೂಸ್ ಪೇಪರ್ನ ಒಂದು ಸ್ವಲ್ಪ ಸುತ್ತಿ, ಇವಾಗ ಆ ಕಡೆ ಈ ಕಡೆ ಗ್ಯಾಪ್ ಇರೋದನ್ನು ಅಲ್ಲಿ ನಮ್ಮದು ದೀಪದ ಒಳಗಡೆ ಹಾಕ್ತೇನೆ. ಎಸ್, ಇದೇ ಥರ ಬೇರೆ ಇನ್ನೆರಡು ಗ್ಲಾಸ್ ಐಟಮ್ಸ್ ಲ್ಯಾಂಪ್ಸ್ನ ಸಹ ಅದೇ ಥರ ಫೋಲ್ಡ್ ಮಾಡ್ಕೊಳ್ತೇನೆ, ಕವರ್ ಮಾಡಿಕೊಂಡು. ಓಕೆ, ಸೊ ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು.
ಸೊ ಇವಾಗ ಇದನ್ನು 1 ಇಯರ್ ತನಕ ಇಡ್ತಾ ಇರೋದ್ರಿಂದ ಆಲ್ಮೋಸ್ಟ್ ಯಾವುದಾದ್ರೂ ಒಂದು ಭದ್ರವಾಗಿರೋ ಪ್ಲೇಸಲ್ಲಿ ಡ್ಯಾಮೇಜ್ ಆಗದೆ ಇರೋ ಥರ ಎತ್ತಿಟ್ಕೋಬೇಕು. ಸೊ ಅದರಿಂದ ನಾನು ಇದೊಂದು ರಟ್ಟಿನ ಬಾಕ್ಸ್ ಇತ್ತು, ಈ ರಟ್ಟಿನ ಬಾಕ್ಸ್ ಒಳಗಡೆ ಹಾಕಿ ಆಲ್ಮೋಸ್ಟ್ ಎತ್ತಿಡ್ತಾ ಇದ್ದೀನಿ. ಸೊ ಯಾವುದೇ ರೀತಿ ತೊಂದರೆನೂ ಆಗೋದಿಲ್ಲ. ಮೇಲ್ಗಡೆ ಎತ್ತಿಟ್ರೆ ನೆಕ್ಸ್ಟ್ ಇಯರ್ ನಾವು ಆರಾಮಾಗಿ ಯೂಸ್ ಮಾಡ್ಕೊಬೋದು. ನಾನು ಯೂಸ್ ಮಾಡ್ತಾ ಇರೋ ಒಂದಷ್ಟು ದೀಪಗಳು ಇದ್ವು ಇದರಲ್ಲಿ. ಆ್ಯಕ್ಚುಲಿ ನಾನು ಚೆಕ್ ಮಾಡಿದಾಗ ಅದನ್ನು ಸಹ ಇದೇ ಥರ ಪೇಪರ್ಸಲ್ಲಿ ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆ್ಯಂಡ್ ನಿಮಗೇನೇ ಡೌಟ್ಸ್ ಇದ್ರೂ ಸಹ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.